ಗೋವಾಕ್ಕೆ ಹೊರಟೇ ಬಿಟ್ಟಿದ್ದೀವಿ ಇವಾಗ. ಅಣ್ಣ ಎಂತ ಉಂಟು ಹಲಸಿನ ಪೂಣೆ ಪ್ಲಸ್ ಮಾಡಿ ಬೊಂಬಿಲ್ ಫಿಶ್ ಥಾಲಿ ಆರ್ಡರ್ ಮಾಡಿದ್ವಿ. ಎಸ್ ವೆಲ್ಕಮ್ ಟು ಮೈ ಬ್ಲಾಗ್ ಲಕ್ಷ್ಯ ಕಾರ್ಲಾಸ್. ಕುಸಲ್ 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 ಸಾರಿ ಕನ್ನಡ ಅಲ್ವಾ? ಕುಸಲಿಗೆ ಎಂತ ಹೇಳ್ತಾರೆ ಕನ್ನಡದಲ್ಲಿ? ತಮಾಷೆ ತಮಾಷೆ ಮಾಡ್ಕೊಟ್ಟಿದ್ದ ಚೀಟಿ ಎತ್ತಿ ನಾವು ಗೋವಾಕ್ಕೆ ಹೊರಟೇ ಬಿಟ್ಟಿದ್ದೀವಿ ಇವಾಗ. ಇವಾಗ ಸದ್ಯಕ್ಕೆ ಕೋಟದಲ್ಲಿ ಲತಾ ಹೋಟೆಲ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಕ್ ಕೂತಿದ್ದೀವಿ. ತಿಂಡಿ ಸಿಗುತ್ತೆ ಅಂತ ನೋಡೋಣ. ನಿಮ್ಗೆ ಗೊತ್ತಿದೆ ಫೇಮಸ್ ಹೋಟೆಲ್. ಅಣ್ಣ ಎಂತ ಉಂಟು ತಿಂಡಿ? ಹೆಚ್ಚಿನ ಹಲಸಿನ ಇಡ್ಲಿ. ಎಸ್ ಇದು ಹಲಸಿನ ಇಡ್ಲಿ. ಇದು ಪತ್ರ ಇದ್ರದೊಂದು ಬ್ಲಾಗ್ ಮಾಡೋಣ. ಹುಟ್ಟು ಮಲಯಾಳಂ ಅಲ್ಲಿ, ಕನ್ನಡದಲ್ಲಿ ಕಡುಬು, ತುಳುವಲ್ಲಿ ಮೂಡೆ. ಇದು ಮೂಡೆ ಪ್ಲಸ್ ವಡಿ. ಎಸ್ ಪ್ರೊಫೆಸರ್ ಹೋಟೆಲ್ ಓಲೋಲು ಅಂತಾವನೇ ಇರ್ತಲ್ಲ. ಏರ್ ರೆಕಮೆಂಡ್ ಮಾಡಿದೀನಿ ಹೋಟೆಲ್. ಏರ್ ರೆಕಮೆಂಡ್ ಮಾಡಿದೀನಿ ಹೋಟೆಲ್. ಯಾವ ಇದೆಲ್ಲ ಶೋಕ್ ರಿವ್ಯೂ ಕೊಡೋದಿಲ್ಲ. ಯಾರನ್ನ ತಿನ್ನೋದಕ್ಕ ನಾನು ತಿನ್ಬೇಕಲ್ಲ. ಭಾರಿ ಶೋಕು ಫುಲ್ ಬರವಡೆ ಈ ಹೋಟೆಲ್. ಬೆಣ್ಣೆ ಮಸಾಲೆ ಬಂತು. ಎಂತ ಬೆಣ್ಣೆ ವೆಚ್ಚ ಬೆಣ್ಣೆ ಮಸಾಲೆ ಟೇಸ್ಟ್ ಮಾಡಿ. ಎಲ್ಲ ಖಾಲಿ ಸಫಾಯಿ. ಕೋಟದಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಲತಾ ಹೋಟೆಲ್ ಅಲ್ಲಿ ಮುಗಿಸಿ ಗೋವಾಕ್ಕೆ ಹೊರಟಿದೀವಿ. ನಾವು ಮಂಗಳೂರಿಂದ ಆಲ್ಮೋಸ್ಟ್ ನಾವೊಂದು 5:30ಗೆ ಬಿಟ್ಟಿದ್ದೀವಿ ಬೆಳಿಗ್ಗೆ, ಅಲ್ಲಿ ಮಾರ್ನಿಂಗ್. ಸೊ ಇವಾಗ ಒಂದು ಬ್ರೇಕ್ಫಾಸ್ಟಿಗೆ ಒಂದು ಹಾಫ್ ಆನ್ ಅವರ್ ಹೋಯ್ತಾ ಅಂತ ಮ್ಯಾಕ್ಸಿಮಮ್ ಅಂದರೆ. ಸೊ ಇವಾಗ ಟೈಮ್ ಬಂದು 7 o'clock ಅಲ್ಲಿ 7 AM. ಸೊ ಇವಾಗ ಹೊರಟಿದ್ದೀವಿ, ನೋಡೋಣ ಎಷ್ಟೊತ್ತಿಗೆ ಗೋವಾ ರೀಚ್ ಆಗ್ತೀವಿ ಅಂತ. A few moments later. ನೀಟ್ ಇದು ಇಷ್ಟು ದೊಡ್ಡ ಕರ್ಮಕಾಂಡ ಆಯ್ತು. ನಾನು ಹೇಳ್ತೀನಿ, ನಾನು ಎಜುಕೇಶನ್ ಮಿನಿಸ್ಟ್ರಿ ನಾನೊಂದು ನಿಮಿಷ ಹೇಳಿ ಮುಗಿಸ್ತೀನಿ. ಖರಾಬ್ ಹೋ ಜಾಯೇಗಾ ಮೈ ಅಂತೂ ಇಂತೂ ಟ್ರಾವೆಲ್ ಮಾಡ್ತಾ ಮಾಡ್ತಾ ಗೋವಾದ ಒಳಗಡೆ ಬಂದಿದ್ದೇವೆ. ಇನ್ನೊಂದು 1 hour ಅಲ್ಲಿ ನಾವು ಇರ್ತೀವಿ. ಬಟ್ ಇನ್ ಬಿಟ್ವೀನ್ ನಮ್ಗೊಂದು ರೆಸ್ಟೋರೆಂಟಿಗೆ ಹೋಗ್ಲಿಕ್ಕಿದೆ. ನೋಡಿ, ನಂಗೆ ಆ್ಯಕ್ಚುಲಿ ಅಲ್ಲಿದ್ದು ಫುಡ್ ಸ್ವಲ್ಪ ಫೇವ್ರೇಟ್ ಆಗಿತ್ತು. ಅಥೆಂಟಿಕ್ ಗೋವನ್ ರೆಸ್ಟೋರೆಂಟ್ ಅದು. ಸೊ ಎಸ್, ಗೋವಾ ಬಂದಿದೆ. ನೆಕ್ಸ್ಟ್ ರೆಸ್ಟೋರೆಂಟಿಗೆ ಹೋಗೋಣ, ಅಲ್ಲೂ ವಿಡಿಯೋ ಮಾಡೋಣ. ನಾನು ಆಕ್ಚುಲಿ ಗೋವಾಕ್ ಬಂದಾಗ ಅಕ್ಷತನ್ಗೆ ನಾನೊಂದು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದೆ. ಸೊ ಈ ರೆಸ್ಟೋರೆಂಟ್ ಆಂಬಿಯನ್ಸ್ ನೋಡಿ ನಿಮ್ಗೆ ತೋರಿಸ್ತೀನಿ ಇವಾಗ, ತುಂಬಾ ಚೆನ್ನಾಗಿದೆ. ಸೊ ಆಕ್ಚುಲಿ ಹೇಗಿದೆ ಹೋಟೆಲ್? ಎಂಚ ಉಂಟಿಯಾ? ಫುಡ್ ನನ್ನ ತೋಡು ಆಂಬಿಯನ್ಸ್ ಮಸ್ತ್ ಶೋಕ್. ಎಸ್, ನಾವು ಬೊಂಬಿಲ್ ಫಿಶ್ ಥಾಲಿ ಆರ್ಡರ್ ಮಾಡಿದ್ವಿ. ಇದರಲ್ಲಿ ಒಂದು ಬೊಂಬಿಲ್ ಫಿಶ್ ಇದೆ ನೋಡಿ, ಆಮೇಲೆ ಇಲ್ಲೇನೋ ಕಟ್ಲೆಟ್ ಕೊಟ್ಟಿದ್ದಾರೆ, ಆಮೇಲೆ ನಮ್ಮ ಊರಲ್ಲಿ ಒಣ ಮೀನು ಅಂತ ಹೇಳ್ತೀವಿ ಅದು ಫ್ರೈ ಇದೆ, ಆಮೇಲೆ ಒಂದಷ್ಟು ಐಟಮ್ಸ್ ಇದೆ. ಇಲ್ಲಿ ಮರವಾಯಿ ಸುಕ್ಕ ಇದೆ, ಸೊ ಬಾಯ್ಲ್ಡ್ ರೈಸ್ ಬೇರೆ ಇದೆ ಇಲ್ಲಿ. ಸೊ ಚೆನ್ನಾಗಿ ಕಾಣ್ತಿದೆ ನೋಡಿ ಎಲ್ಲ ಎಂಟೈರ್ ಥಾಲಿ ನಮ್ದು. ತಿಂದು ಟೇಸ್ಟ್ ಹೇಗಿತ್ತು ಅಂತ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಭರ್ಜರಿ ಉಣ ಸಾಂಡೆ. ಸೊ ಮೂಜಿ ಬಾಂಬಿಲ್ ಥಾಲಿ 3 ಬಾಂಬಿಲ್ ಥಾಲಿ, ಆಮೇಲೆ ಒಂದು ಪೊಟ್ಯಾಟೊ ಫ್ರೈ ತಗೊಂಡಿದ್ದೆ, ಆಮೇಲೆ ಒಂದು ಡೆಸರ್ಟ್ ತಗೊಂಡು. ಸೊ ಆಲ್ಮೋಸ್ಟ್ 1300 ತನಕ ಬಿಲ್ ಆಯಿತು 4 ಜನಕ್ಕೆ. ಕಂಪ್ಯಾರಿಟಿವ್ಲಿ ಎಸ್, ಇಟ್ಸ್ ನಾಟ್ ಕಾಸ್ಟ್ಲಿ ಅಂತ ನೋಡಿ. ಪಂದ್ರ ಸಪೋಸ್ ಪಂಜಿಮ್ ಹತ್ರ ಬರೋಕ್ಕಿದ್ರೆ ಟ್ರೈ ಮಾಡಿ ಗೂಗಲಲ್ಲಿ ಪಂಜಿಮ್ ಹತ್ರ ಬೊಂಬಿಲಿ
ಬೊಂಬಿಲಿ ರೆಸ್ಟೋರೆಂಟ್ ಅಂತ ಹಾಕಿ ನಿಮಗೆ ಸಿಗುತ್ತೆ, ಚೆನ್ನಾಗಿರುತ್ತೆ ಫುಡ್. ಎಸ್, ಆಫ್ಟರ್ನೂನ್ ಒಂದು 2:30 ಹಂಗೆ ಗೋವಾ ರೀಚ್ ಆಗಿದ್ವಿ. ಸೊ ನಾವು ಇಲ್ಲಿ ಮರ್ಲಿನ್ ಅನ್ನೋ ಹೋಟೆಲ್ ಅಲ್ಲಿ ಸ್ಟೇ ಆಗಿದ್ದೀವಿ. ಬಾಗ ರೋಡಲ್ಲೇ ಇರುತ್ತೆ ಸ್ಟೇ ಆಗಿ. ಸೊ ಇವಾಗ ಕುಡಿತಾ ಇದ್ದೀವಿ, लेकिन ये साला कर क्या रहा है यहाँ पे? ಐ ಮೀನ್ ಟೀ ಕುಡಿತಾ ಇದ್ದೀವಿ, ಸೊ ಆಫ್ಟರ್ನೂನ್ ಬಂದು ಬೀಚ್ ಹತ್ರ ಶಾಕ್ ಅಲ್ಲಿ ಸ್ವಲ್ಪ ಕೂತು ರಿಲ್ಯಾಕ್ಸ್ ಮಾಡಿದ್ವಿ. ಅಲ್ಲಿ ವಿಡಿಯೋ ಎಲ್ಲ ಮಾಡಕ್ ಹೋಗಿಲ್ಲ. ಬಟ್ ಇವಾಗ ನೋಡಿ ಈ ಆಂಬಿಯನ್ಸ್, ಲೈಕ್ ಇಲ್ಲಿ ಆಲ್ಕೋಹಾಲ್ ಎಲ್ಲ ಇಟ್ಸ್ ಜನರಲ್, ಬಟ್ ಇದೊಂದು ಶಾಯಿ ಪಂಜಾಬಿ ಅನ್ನೋ ರೆಸ್ಟೋರೆಂಟ್ ಇದೆ. ಇದ್ರ ಹಿಂದ್ಗಡೆ ಮರ್ಲಿನ್ ಅನ್ನೋಂತ ಒಂದು ಏನಿದೆ ಲಾಡ್ಜ್ ತರ, ರೂಮ್ಸ್ ತರ ಇದೆ. ಸೊ ಇಲ್ಲಿಂದ ನಾವು ಒಂದ್ ಸ್ವಲ್ಪ ಮ್ಯಾಗಿ, ಒಂದು ಕಾಫಿ, ಟೀ ಕುಡ್ಕೊಂಡು ಇವಾಗ ಬಾಗ ಬೀಚ್ ಕಡೆ ಹೋಗ್ತೀವಿ. ನೈಟ್ ಲೈಫ್ ಹೆಂಗಿರುತ್ತೆ ಅಂತ ನೋಡೋಣ. ಓಕೆ, ಎಸ್, ಗೋವಾದ ಭಾಗದಲ್ಲಿದ್ದೀವಿ. ನಿಮ್ಗೆ ಹಿಂದೆ ನೋಡ್ಬೋದು ಫುಲ್ ಶಾಕ್ಸ್ ಆಗ್ಲಿ, ರೆಸ್ಟೋರೆಂಟ್ಸ್ ಆಗ್ಲಿ ಎಲ್ಲಾನು ಇದೆ. ಸೊ ಇಲ್ಲಿ ಐ ಮೀನ್ ಫುಡ್ ಆಗ್ಲಿ, ಡ್ರಿಂಕ್ ಆಗ್ಲಿ ಎಲ್ಲಾನು ಸರ್ವ್ ಮಾಡ್ತಾರೆ. ಸೊ ವೈಬ್ ತುಂಬಾ ಚೆನ್ನಾಗಿದೆ. ಗೋವಾಗ ಇನ್ನು ರೈಟ್ ಜಸ್ಟ್ ಮಾನ್ಸೂನ್ ಹಿಟ್ ಆಗಿದೆ ಅಷ್ಟೇ. ನಮ್ಗೆ ಅಷ್ಟೇನು ಪ್ರಾಬ್ಲಮ್ ಗೊತ್ತಿಲ್ಲ, ತುಂಬಾ ಹನಿ ಹನಿ ಲೈಟ್ ಆಗಿ ಬರ್ತಾ ಇದೆ ಮಳೆ. ಬಟ್ ಸ್ಟಿಲ್ ಗೋವಾ ಈಸ್ ಅಲೈವ್. ಅಂದ್ರೆ ಈ ತರ ನಾರ್ತ್ ಗೋವಾ ಸ್ವಲ್ಪ ಅಲೈವ್ ಇದೆ. ಪಾರ್ಟೀಸ್ ಆಗ್ಲಿ, ಈ ತರ ಶಾಕ್ಸ್ ಆಗ್ಲಿ, ಬಹುಶಃ ಇನ್ನೊಂದು 15 ದಿನದಲ್ಲಿ ಇದೆಲ್ಲ ತೆಗಿತಾರೆ. ಐ ಮೀನ್ ಮಳೆಗೆ ಆಬ್ವಿಯಸ್ಲಿ ತೆಗಿತಾರೆ. ಆಮೇಲೆ ಸ್ವಲ್ಪ ಪಾರ್ಟಿಂಗ್ ಇರಲ್ಲ ಅನ್ಕೋತೀನಿ. ಅಂಡ್ ಎಲ್ರಿಗೂ ಐ ಥಿಂಕ್ ಗೋವಾಗ್ ಬಂದವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಯಾರು ಬಂದಿಲ್ಲ ಅವರಿಗೆ ನಾನು ತೋರಿಸ್ತಿದೀನಿ. ಅಂಡ್ ಈ ಕಡೆ ನೋಡಿ, ಲೈಕ್ ಫುಲ್ ಶಾಕ್ಸ್ ಎಲ್ಲ ಇದೆ. ಸೊ ನಾವು ಈ ಶಾಕ್ಸ್ ಅಲ್ಲಿ ಕೂತ್ಕೊಂಡು ಡಿನ್ನರ್ ಮಾಡೋಣ ಅಲ್ವಾ? ಎಸ್, ಬನ್ನಿ ಹೋಗೋಣ. ಆಕ್ಚುಲಿ ನಾವ್ ಅಲ್ಲಿರೋ ಲೊಕೇಶನ್ಗೆ ಹೋಗ್ಲಿಲ್ಲ, ಅಲ್ಲಿ ಸ್ವಲ್ಪ ದೂರ ಆಯ್ತು. ಮಳೆ ಬಂದ್ರೆ ಮತ್ತೆ ರೂಮ್ಗೆ ಓಡ್ಬೇಕು ಅಂತ ಸ್ವಲ್ಪ ಹತ್ರ ಬಂದ್ವಿ. ಓಕೆ, ಇಲ್ಲಿ ವೈಬ್ ಚೆನ್ನಾಗಿದೆ, ಕ್ರೌಡ್ ಚೆನ್ನಾಗಿದೆ, ಡಿನ್ನರ್ ಮಾಡೋಣ ಅಂತ ಬಂದ್ವಿ. ನಿಮ್ಗೆ ಹೆಂಗ ಅನ್ಸುತ್ತೆ? ఇదాద పంట దాలకి ఏనుంది कंट्रोल ಮಸ್ತ್ ಲಾಯ್ಕು ಬಟ್ ಇನ್ನೂ ಒಂಚೂರು ಕಮ್ಮಿ ಉಂಟಾ ಅಂತ. ಮಾನ್ಸೂನ್ ಸ್ಟಕ್ ಆಗಿದೆ. ಸೊ ಆಲ್ಮೋಸ್ಟ್ 50% ಕಮ್ಮಿ ಇರ್ಬೋದು ನಾನು ನೋಡಿದ ಪ್ರಕಾರ. ಚೆನ್ನಾಗಿದೆ. ಚಲೋ ಉಣಸ್ ಎಸ್ ಬಾಯ್. Pucho, pucho, is up. 1, 2, 3, let's go.